ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾರಂತ ನಮಸ್ಕಾರಗಳು. ಸ್ನೇಹಿತರೆ, ಮಾರ್ಚ್ ತಿಂಗಳ ಮಿಥುನ ಹಾಗೆ ಕಟಕ ರಾಶಿಯವರ ಭವಿಷ್ಯ ಹೇಗಿರುತ್ತೆ, ಯಾವೆಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ, ಯಾರಿಗೆ ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥಿರುತ್ತೆ. ಮಿಥುನ ರಾಶಿಯವರಿಗೆ ಗುರುವಿನ ವಕ್ರತ್ಯಾಗದಿಂದ ಅಭಿವೃದ್ಧಿ ಇರ್ತದ. ಹಾಗೆ 12ರ ಅಧಿಪತಿ ಪಂಚಮಾಧಿಪತಿ ಉಚ್ಚ ರಾಶಿಗೆ ಪ್ರವೇಶವಾಗೋದ್ರಿಂದ ಏನೆಲ್ಲ ಅಭಿವೃದ್ಧಿಗಳು ಸಿಗ್ತಕ್ಕಂಥಿರುತ್ತೆ. ಮೇಲಾಗಿ 9ರ ಸ್ಥಾನದಲ್ಲಿ 4 ಗ್ರಹಗಳ ಸಂಯೋಗತೆ ಏನೆಲ್ಲ ಬದಲಾವಣೆಯನ್ನು ತಂದುಕೊಡ್ತಕ್ಕಂಥಿರುತ್ತೆ. ತೃತೀಯ ಭಾವದಲ್ಲಿರ್ತಕ್ಕಂಥ ಕೇತುವಿನ ಫಲವೇನಾಗ್ತಕ್ಕಂಥಿರುತ್ತೆ. ಶನಿ ಅಸ್ತಂಗತನಾಗೋದ್ರಿಂದ ನಿಮಗೆ ಯಾವೆಲ್ಲ ಒಂದು ಅಭಿವೃದ್ಧಿಗಳು ಅಥವಾ ಏನಾದರೂ ಸಮಸ್ಯೆಗಳಾಗ್ತಕ್ಕಂಥಿರುತ್ತಾ, ಎಲ್ಲ ವಿಚಾರಗಳನ್ನು ತಿಳಿಸ್ತೇನೆ. ಹಾಗೆ ಕಟಕ ರಾಶಿಯವರು ಈ ಒಂದು ಮಾಸದಲ್ಲಿ ಏನೇನು ಅಭಿವೃದ್ಧಿ ಆಗ್ತದೆ ಅಥವಾ ಏನಾದರೂ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದ. ಕಟಕ ರಾಶಿಯವರಲ್ಲಿರ್ತಕ್ಕಂಥವ್ರಿಗೆ ಚತುರ್ಥ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ, ಹಾಗೆ ಧನಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿ, 12ರ ಅಷ್ಟಮ ಸ್ಥಾನದಲ್ಲಿ ಏನಾದರೂ ಸಮಸ್ಯೆಗಳಾಗ್ತದ ಅಥವಾ ಪರಧನಗಳು ಬರ್ತದ. ಈಗ 11ರ ಆಗಿರ್ತಕ್ಕಂಥದ್ದು ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಏನೆಲ್ಲ ಅಭಿವೃದ್ಧಿ ಆಗ್ತಕ್ಕಂಥ, ನಿಮ್ಮ ಆಸೆ ಆಕಾಂಕ್ಷೆಗಳು ಅಥವಾ ವಾಹನ ಖರೀದಿ ಯೋಗ ಆಗ್ತಕ್ಕಂಥದ್ದು ಬರ್ತದ. ಎಲ್ಲ ವಿಚಾರಗಳನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಮಿಥುನ ರಾಶಿಗೆ ಇದೊಂದು ಬದಲಾವಣೆಯ ಸಮಯ. ಹೇಗೆ ಬದಲಾವಣೆಯ ಸಮಯ ನೋಡಿ, 9ರ ಲಗ್ನಾಧಿಪತಿ ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಬುಧ 9ರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ. ಜೊತೆಗೆ ಅಲ್ಲಿ ವಕ್ರನಾಗಿರ್ತಕ್ಕಂಥದ್ದು ಸೂರ್ಯನೊಟ್ಟಿಗೆ ಇರೋದ್ರಿಂದ ಟ್ರಮಂಡಸ್ ಆಗಿರ್ತಕ್ಕಂಥ ಅವಕಾಶಗಳನ್ನು ಗರಿಗೆದರ್ತದೆ. ಹೇಗೆ 9ರ ಸ್ಥಾನ ತೃತೀಯಾಧಿಪತಿ ಫಾಸ್ಟ್ ಥಿಂಕಿಂಗ್, 9ರ ಸ್ಥಾನ ನನ್ನಲ್ಲಿ ನಾನು ಏನು ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥ ಅಂಶ ನಿಮ್ಮಲ್ಲಿ ಬಂದೇ ಬಿಡುತ್ತೆ. ಇದೊಂದು ಬದಲಾವಣೆಗೆ ಸಮಯ ಆಗಿರ್ತಕ್ಕಂಥದ್ದು ನೋಡಿ. ಹಾಗಾಗಿ ಮಿಥುನ ರಾಶಿ ಈ ತಿಂಗಳು ನಿಮ್ಮಲ್ಲಿನ ಬದಲಾವಣೆ ಅವಶ್ಯಕವಾಗ್ತದೆ. ಹಾಗೆ ಗುರು ನೋಡಿ ವಕ್ರತ್ಯಾಗ ಕಾರ್ಯಗಳು, ಹಾಗೆ ಸಾಂಸಾರಿಕ ಜೀವನಗಳಲ್ಲಿ, ಬಿಸ್ನೆಸ್ಸಲ್ಲಿ, ಹಣಕಾಸಿನಲ್ಲಿ ನಿಮಗೆ ಸಮಸ್ಯೆ ಇತ್ತು ಅಂದಾಗ ಗುರು ನಿಮ್ಮ ಲಗ್ನದಲ್ಲೇ ಇದ್ದಾನೆ. ಗುರು ವಕ್ರತ್ಯಾಗವನ್ನು 10ರ ಮೇಲೆ ಮಾಡೋದ್ರಿಂದ ಏನಾದರೂ ಅಬಂಡೆಂಟ್ ಆಗಿರ್ತಕ್ಕಂಥ ಲಾಭಗಳು ಲಭ್ಯವಾಗ್ತಕ್ಕಂಥದ್ದು ಇರ್ತದೆ ನೋಡಿ. ಒಂದು ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ ತೃತೀಯ ಭಾವದಲ್ಲಿ ಕೇತು, ಚತುರ್ಥ ಗ್ರಹಗಳು ಸೂರ್ಯ, ರಾಹು, ಹಾಗೆ ಶುಕ್ರ, ಹಾಗೆ ಬುಧ ಮತ್ತು ಕುಜ ಸಂಗಮ, ಚತುರ್ಥ ಗ್ರಹಗಳು 4 ಗ್ರಹಗಳು 9ರ ಸ್ಥಾನದಲ್ಲಿರ್ತಕ್ಕಂಥದ್ದು. 2ರ ತಾರೀಕು ಶುಕ್ರ ಉಚ್ಚರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಪಂಚಮಾಧಿಪತಿ 11ರ ಸ್ಥಾನ. ನೀವು ನಂಬಿರ್ತಕ್ಕಂಥ ಪ್ರೀತಿಯಲ್ಲಿ ವಿಚಾರದಲ್ಲಿ ಯಶಸ್ಸು, ಲಭ್ಯತೆ, ಮಕ್ಕಳಿಂದ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. 12ರ ಅಧಿಪತಿ ದಶಮ ಸ್ಥಾನದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಪೊಟೆನ್ಷಿಯಾಲಿಟಿ. ಒಂದು ವಿಚಾರ ನಿಮಗೆ ತಿಳಿಸ್ಬೋದು, ಮಿಥುನ ರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪೊಟೆನ್ಷಿಯಾಲಿಟಿಯನ್ನು ಕೊಡ್ತಾರೆ. ಇದು ಸತ್ಯ, ನೋಡ್ಕೊಳ್ಬೇಕಾದ್ರೆ. ಯಾಕೆಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಪ್ರೀತಿಗೆ ವಿಚಾರವಾಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಬಂಡೆಂಟ್ ಆಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ಹಾಗೆ ಮಿಥುನ ರಾಶಿ ಎಲ್ಲ ವಿಚಾರಗಳನ್ನು ನಾವು ನೋಡ್ಕೊಂಬಂದಾಗ ಒಂದೊಂದಾಗಿ ಬಂದಾಗ ಹಣಕಾಸು ಅಭಿವೃದ್ಧಿ ಹೇಗಿರ್ತಕ್ಕಂಥದ್ದಿರುತ್ತೆ. ಹಣಕಾಸಿನ ಅಭಿವೃದ್ಧಿಯಲ್ಲಿ ಖಂಡಿತ ಒಂದು 50ರ ಅನುಪಾತದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು. ಯಾಕೆಂದರೆ ಚಂದ್ರ ಮೊದಲ ಭಾಗದಲ್ಲೇ ಹಾದು ಹೋಗ್ತಕ್ಕಂಥದ್ದು, 2ರ ಅಧಿಪತಿ ತಿಂಗಳ ಮೊದಲ ಭಾಗದಲ್ಲೇ ಧನಸ್ಥಾನದಲ್ಲಿ ಹಾದು ಹೋಗಿರೋದ್ರಿಂದ ಖಂಡಿತವಾಗಿ ನೋಡಿ ಪುಷ್ಯ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಆ ಪುಷ್ಯ ನಕ್ಷತ್ರದ ಅಧಿಪತಿ ಆಗಿರ್ತಕ್ಕಂಥ ಶನಿ ಕೂತಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ನಿಮಗೆ 50ರ ಅನುಪಾತದಲ್ಲಿ ಹಣಕಾಸು ಒಂದು ವಹಿವಾಟುಗಳಿರ್ತಕ್ಕಂಥದ್ದು. ಗುರು ವಕ್ರತ್ಯಾಗವನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗ್ತದೆ. ಹಾಗೆ ನೋಡಿ, ಇನ್ನೊಂದು ವಿಶೇಷವಾಗಿ ಏನಾದರೂ ಪ್ರಯಾಣಗಳಲ್ಲಿ ಹೇಗಿರ್ತಕ್ಕಂಥದ್ದು, ಮತ್ತೊಂದು ಹೇಗೆ ಎಲ್ಲ ವಿಚಾರಗಳನ್ನು ನೋಡಿದಾಗ ಮಿಥುನ ರಾಶಿ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ನೀವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬೇಕಾಗುತ್ತೆ. ಹಾಗೆ 9ರ ಸ್ಥಾನದಲ್ಲಿ ರಾಹೊಟ್ಟಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ನೆರೆ ಹೊರೆಯವರ ಬಗ್ಗೆ, ನಿಮ್ಮ ಸಹೋದರ ಸಹೋದರಿಯರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರ್ತಕ್ಕಂಥದ್ದು. ಭಾಳ ಸಿಬ್ಲಿಂಗ್ಸ್ ಅಂತ ಕರೆದು ಈ ಮಿಥುನ ರಾಶಿ ಸಿಬ್ಲಿಂಗ್ಸ್ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ನಂಬ್ತಾರೆ. ಹಾಗೆ ಅಫ್ಕೋರ್ಸ್ ನಿಮ್ಮನ್ನು ಏನು ವಿಶೇಷವಾಗಿ ಹೇಗೆ ಅಂತಕ್ಕಂಥದ್ದು ನಂಬಿಸ್ತಾರೆ, ಆದರೆ ಕೊನೆಯಲ್ಲಿ ಕೈ ಕೊಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ನೀವು ನೆರೆ ಹೊರೆ ಅಥವಾ ನಿಮ್ಮ ಸಹೋದರಿಯರು ಅಥವಾ ನಿಮ್ಮ ಸಬಾರ್ಡಿನೇಟ್ಸ್ ಬಗ್ಗೆ ಸ್ವಲ್ಪ ಕೊಂಚ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. 9ರ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ
ಸ್ವಲ್ಪ ರಾಹು ಒಟ್ಟಿಗಿರೋದ್ರಿಂದ ಚೂರು ಸಮಸ್ಯೆಗಳಾಗ್ತಕ್ಕಂಥರುತ್ತೆ. ಒಳ್ಳೆಯ ಯೋಗವಿದೆ, ಆದರೂ ಸಹಿತ ಸ್ವಲ್ಪ ಎಚ್ಚರ, ಇದನ್ನು ನೋಡ್ಕೋಬೇಕಾಗ್ತದೆ. ಹಾಗೇ ನೋಡಿ, ಎಜುಕೇಷನ್ ಇರ್ತಕ್ಕಂಥ ಮಿಥುನ ರಾಶಿ ವಿದ್ಯಾರ್ಥಿಗಳ ಎಜುಕೇಷನ್ ಪ್ರಮಾಣವನ್ನು ನೋಡಿದಾಗ 4ರ ಅಧಿಪತಿ 9ರ ಸ್ಥಾನದಲ್ಲಿ ಸ್ವಲ್ಪ ಲೇಸಿನೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಸಾಕು. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಸೂರ್ಯನೊಟ್ಟಿಗೆ ಬುಧ ಇದ್ದಾನೆ, ಅದೊಂದು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ. ಲೇಸಿನೆಸ್ ಬಿಡಿ, ರಾಹು ಇದ್ದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನೀವು ಯಾರು ಮಿಥುನ ರಾಶಿಯಲ್ಲಿದ್ದೀರೋ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ನೀವು ಸರಸ್ವತಿಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥ ಬರುತ್ತೆ. 9ರ ಸ್ಥಾನ ಯಾರು ವಿದ್ಯಾರ್ಥಿಗಳಿದ್ದೀರೋ ಆಗಿಂದಾಗೆ ಸಾಧ್ಯವಾದರೆ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಏನೇ ಕಾರ್ಯಗಳನ್ನು ಮುಂದುವರಿಸಬೇಕಾದ್ರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸಬೇಕಾದ್ರೆ ಈ ಒಂದು ತಿಂಗಳ ಕಾಲ ನಿಮಗೆ ಎಕ್ಸಾಮ್ ಇರ್ತಕ್ಕಂಥ ಸಮಯ, ಸಾಧ್ಯವಾದರೆ ಹತ್ತಿರದಲ್ಲಿ ಏನಾದರೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ವೆಂಕಟೇಶ್ವರ ತಿರುಪತಿ ಯಾವುದಾದ್ರೂ ಆಗಿರಲಿ, ಆ ದೇವಸ್ಥಾನವನ್ನು ಭೇಟಿ ಮಾಡಿ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ವಿದ್ಯಾರ್ಥಿಗಳಾಗಿದ್ದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ನಿಮ್ಮ ರೂಮಲ್ಲಿ ಕೂಡ ಆದಷ್ಟು ಕೂಡ ಈ ಹಸಿರು ಒಂದು ಧಾರಣೆ ಜಾಸ್ತಿ ಕೂಡ, ಹಸಿರು ಗ್ರೀನಿಶ್ ಇರ್ತಕ್ಕಂಥ ಕ್ಲಾತ್ಸನ್ನು ಮೇಂಟೈನ್ ಮಾಡೋದ್ರಿಂದ ಸ್ವಲ್ಪ ಎಕ್ಸಾಮ್ಸಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗತಕ್ಕಂಥದ್ದು ಇರುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ, ಇದೊಂದು ಅವಕಾಶಗಳು ಬದಲಾವಣೆ, ಮನೆ ಬದಲಾವಣೆ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ತೃತೀಯಾಧಿಪತಿ ಜೊತೆಲಿರೋದ್ರಿಂದ ಸ್ವಲ್ಪ ಚೇಂಜ್ ಆಫ್ ಪ್ಲೇಸ್ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಏನಾದರೂ ಮನೆ ಬದಲಾವಣೆ ಮಾಡಬೇಕು, ಸ್ಥಳ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥವ್ರಿಗೂ ಕೂಡ ಅದೇ ರೀತಿಯಾದಂಥ ವಿಚಾರಗಳು ತಲೆಯಲ್ಲಿ ಬಂದುಬಿಡುತ್ತೆ. ಯಾಕೋ ಬೇಡ, ಇದು ತುಂಬ ದಿವಸ ಆಯಿತು, ಏನಾದರೂ ಹೊಸದಾಗಿ ಮನೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಮಾಡೋಣ, ಬಾಡಿಗೆ ಮತ್ತೊಂದು ಎಲ್ಲ ವಿಚಾರಗಳೆಲ್ಲ ಬರುತ್ತೆ. ಆದರೆ ನೋಡಿ, ಇನ್ನೊಂದು ವಿಚಾರ ತಿಳ್ಕೊಬೇಕು, ಚತುರ್ಥ ಮನೆಯ ಸ್ಥಾನವನ್ನು ಆಡಳಿತ ಮಾಡೋದ್ರಿಂದ ಮನೆಯವರು ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಂದರೆ ಕೈ ಕೊಡ್ತಕ್ಕಂಥದ್ದು ಇರುತ್ತೆ. ನೀವು ಹಾಗೆ 9ರ ಸ್ಥಾನ ತಂದೆಯ ಸಮಾನರು ಅಂತ ಕರೆದು, ಆ ತಂದೆಯ ಸಮಾನರು ಸ್ವಲ್ಪ ಮಟ್ಟಿಗೆ ನಿಮಗೆ ಬುದ್ಧಿವಾದ ಅಂದರೆ ಅತಿ ಬುದ್ಧಿವಾದವನ್ನು ಹೇಳಿ ನಿಮಗೆ ಇರಿಟೇಷನ್ಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಒಂದು ಸನ್ನಿವೇಶಗಳಲ್ಲಿ ತಿಂಗಳಲ್ಲಿ ನಡೀತಕ್ಕಂಥಿರ್ತದೆ. ಇನ್ನು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಆರೋಗ್ಯ ಹೇಗಿರುತ್ತೆ, ಖಂಡಿತವಾಗಿ ಆರೋಗ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಖಂಡಿತ. 10ರ ಸ್ಥಾನ ಸ್ವಲ್ಪ ಮಟ್ಟಿಗೆ ನೋಡಿ, ಒಂದು ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ತಕ್ಕಂಥಿರುತ್ತೆ. ಬಟ್ ಒನ್ ಥಿಂಗ್, ರಾಶಿಪತಿ 9ರ ಸ್ಥಾನದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ 50-50 ಇರುತ್ತೆ. ಹಾಗೆ ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಮಕ್ಕಳು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ನಿಮಗೆ ತರತಕ್ಕಂಥದ್ದು ಇರ್ತದೆ. ಹಾಗೆ 6ರ ಅಧಿಪತಿ ಆಗಿರ್ತಕ್ಕಂಥದ್ದು, 6 ಮತ್ತು 11ರ ಅಧಿಪತಿ ಕೆಲಸ ಹೇಗಿರುತ್ತೆ ಗುರುಗಳೇ, ಕೆಲಸ ಖಂಡಿತವಾಗಿ ನಿಮಗೆ ವಿಶೇಷವಾಗಿ ಬದಲಾವಣೆಯನ್ನು ತರತಕ್ಕಂಥದ್ದು ಇರ್ತದೆ. ನೀವೇನಾದರೂ ಚೇಂಜ್ ಆಫ್ ಪ್ಲೇಸ್ ಮಾಡ್ಕೊಳ್ತೀವಿ ಅಂದರೆ, ಅವಕಾಶಗಳೇನಾದರೂ ಸಿಕ್ಕಿದ್ರೆ ಇದೊಂದು ಸುವರ್ಣ ಅವಕಾಶಗಳು. ಪ್ರಯತ್ನ, 9ರ ಅಧಿಪತಿ ಹಸ್ತಂಗತನ ಆಗಿರೋದ್ರಿಂದ ಪ್ರಯತ್ನದಲ್ಲಿ ಏನು ಸಮಸ್ಯೆ ಇಲ್ಲ, ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಫಲ, ಏನಾದರೂ ನೀವು ಅಬ್ರಾಡ್ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿಗೂ ಬರುತ್ತೆ. ಬಟ್ ಹಸ್ತಂಗತನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವಕಾಶಗಳು ವಂಚಿತರಾಗ್ತಕ್ಕಂಥದ್ದು ಇರುತ್ತೆ. 9ರ ಸ್ಥಾನ ಹಸ್ತಂಗತ ಆದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಈಗೋಸ್ಟಿಕ್ ನೇಚರ್ ಜಾಸ್ತಿ ಆಗ್ಬೋದು. ಅಥವಾ ಇನ್ನೊಂದು 6ರ ಅಧಿಪತಿ 9ರ ಸ್ಥಾನದಲ್ಲಿ ಬಾಸ್ಗಳು ಸುಮ್ಮನೆ ಇಲ್ಲಸಲ್ಲದ ಆಗಿರ್ತಕ್ಕಂಥ ಕೆಲಸಗಳನ್ನು, ಒತ್ತಡವನ್ನು ಹೇರ್ಬೋದು. ಬಟ್ ಕೆಲಸದ ವಿಚಾರದಲ್ಲಿ ಏನಾದರೂ ಬದಲಾವಣೆ ತಗೋಬೇಕು ಅಂತ ಇದ್ದಾಗ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಇದೊಂದು ಅವಕಾಶಗಳು ನಿರ್ಮಾಣ ಆಗುತ್ತೆ. ಚೇಂಜ್ ಆಫ್ ಪ್ಲೇಸ್ ಅಂತ ನೋಡ್ಕೋಬೋದು. ಚೇಂಜ್ ಆಫ್ ಜಾಬ್ ಕೂಡ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಚೇಂಜ್ ಆಫ್ ಪ್ಲೇಸ್ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವಾಗ್ತದೆ. ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಪ್ರಯತ್ನದ ಮೂಲಕ ಇದೊಂದು ಕೆಲಸಗಳು ಅಬಂಡೆಂಟಾಗಿ ನಡೆಯುತ್ತೆ, ಲಾಭವನ್ನು ನಡೀತಕ್ಕಂಥಿರುತ್ತೆ. ಇನ್ನು ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥ ವಿಚಾರವನ್ನು ಮಿಥುನ ರಾಶಿಯವರಿಗೆ ತೊಳೆದಾದರೆ, ಬಿಸ್ನೆಸ್ ವರ್ಗದಲ್ಲಿ ಲಗ್ನದಲ್ಲೇ ಗುರುವಿದ್ದಾನೆ, ಸಕಲ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರ ಲಾಭವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇರ್ತಕ್ಕಂಥಿರುತ್ತೆ. ಸಕಲ ಪ್ರಯತ್ನಗಳು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬಿಸ್ನೆಸ್ ಇರ್ತಕ್ಕಂಥ 7 ಮತ್ತು 10ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಇದ್ದನಿಂದ ನಿಮಗೆ ಸ್ವಲ್ಪ ವಕ್ರತೆಯಾಗಿ 10ರ ತಾರೀಕು ಮೇಲೆ ಮಾಡೋದ್ರಿಂದ ಒಂದು 50ರ ಅನುಪಾತದಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥಿರುತ್ತೆ. ಇನ್ನು ಸಂಕಷ್ಟಗಳೇನಾದರೂ ಅಕಸ್ಮಾತ್ ಏನಾದರೂ ಸಮಸ್ಯೆಗಳು ಬರುತ್ತಾ, ಖಂಡಿತವಾಗಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ದಶಮ ಸ್ಥಾನದಲ್ಲಿದ್ದಾನೆ, ಏನಾದರೂ ಪರಧನ ಅಥವಾ ಮತ್ತೊಂದು ಏನಾದರೂ ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥಿರುತ್ತಾ, ಏನಾದರೂ ನೀವು ರಿಸರ್ಚು ಮತ್ತೊಂದು ರಿಲೇಟೆಡಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಅವಕಾಶಗಳು, ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಲಭ್ಯವಾಗ್ತಕ್ಕಂಥದ್ದು. ಶನಿ ದಶಮ ಸ್ಥಾನದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ.
ಒಂಬತ್ತರಾಧಿಪತಿ ಸಹಿತವಾಗಿ ದಶಮ ಸ್ಥಾನದಲ್ಲಿದ್ದಾನೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಯೋಗವನ್ನು ಕೊಡ್ತಕ್ಕಂಥಿರ್ತದೆ, ನಿಮಗೆ ಲಾಭವನ್ನು ಕೊಡ್ತಕ್ಕಂಥಿರ್ತದೆ. ಅನ್ನೋನಾಗಿ ಯಾರೋ ಒಬ್ಬೊಬ್ಬರು ವ್ಯಕ್ತಿಗಳು ನಿಮಗೆ ಅದೊಂದು ಸಹಾಯವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸತ್ಯ. ಶುಕ್ರ ದಶಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಮಿಥುನ ರಾಶಿಯವರಿಗೆ ಬದಲಾವಣೆಯ ಸಮಯವಾಗ್ತಕ್ಕಂಥಿರ್ತದೆ. ಬಟ್ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಯಾಕೆಂದರೆ 12ರ ಸ್ಥಾನವನ್ನು ಶನಿ ವೀಕ್ಷಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗ್ತದೆ. ಹಾಗೆ ಸಣ್ಣ ಪುಟ್ಟ ಕೆಲಸಗಳು ನಿಮಗೆ ಸ್ವಲ್ಪ ವಿಳಂಬತೆ ಆಗ್ಬೋದು. 8ರ ಅಧಿಪತಿ 12ರ ಸ್ಥಾನದ ವೀಕ್ಷಣೆಯನ್ನು ಮಾಡುತ್ತೆ. ಶನಿ ತೃತೀಯ ಭಾವವನ್ನು ವೀಕ್ಷಣೆಯನ್ನು ಮಾಡಿದಾಗ ಅನ್ನೆಸಸರಿಯಾಗಿ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಮಾಡ್ಕೊಳ್ಳೋದ್ರಿಂದ ಏನಾದರೂ ಒಂದು ಮಾನಸಿಕವಾಗಿರ್ತಕ್ಕಂಥ ಕಸಿವಿಸಿ ಇರುತ್ತೆ. ಇಲ್ಲಿ ಅಧಿಕವಾಗಿರ್ತಕ್ಕಂಥ ಒಂದು ಸರಳ ಪರಿಹಾರ ಏನು, ಆಗಿಂದಾಗೆ ಸ್ವಲ್ಪ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ನಿರ್ಗತಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇದೊಂದು ಎಲ್ಲ ವಿಚಾರಗಳಲ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಆದರೂ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳ ಒಂದು ಒಳ್ಳೆಯ ಅವಕಾಶಗಳು, ಒಂದು ಬದಲಾವಣೆಗೆ ಸಮಯ ಇರತಕ್ಕಂಥದ್ದು. ಇನ್ನು ದಾಂಪತ್ಯ ಜೀವನ 50-50 ಇರ್ತದೆ. ಆಗಿಂದಾಗೆ ಕ್ಲಾಶಸ್ ನಡೀತಿರ್ತದೆ. ನಿಮ್ಮ ಈಗೋಸ್ಟಿಕ್ ನೇಚರು ಆಗಿರ್ಬೋದು, ಸಂಗಾತಿಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಇದೊಂದು ಆಗಿಂದಾಗೆ ಬರ್ತಾ ಹೋಗೋದು ಇರ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಸಾಧ್ಯವಾದಷ್ಟು ಮೌನವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಮಿಥುನ ರಾಶಿಯವರಿಗೆ ನೋಡಿ, ಈ ತಿಂಗಳು ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಇಡೀ ದಿವಸ ಯಾವಾಗ ಫ್ರೀ ಇರುತ್ತೋ ಯಾವಾಗ ಬೇಕಾದರೂ ಹೇಳ್ಕೊಬೋದು, ಅಥವಾ ಉತ್ತರಾಭಿಮುಖವಾಗಿ ಕೂತು ಬೆಳಗ್ಗೆ ಮತ್ತು ಸಾಯಂಕಾಲ ಯಾವಾಗಾದರೂ ಹೇಳ್ಕೊಳ್ಳಿ. ಭಾಳ ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಇಡೀ ತಿಂಗಳ ಮಂತ್ರ ಇದನ್ನು ಹೇಳ್ತಾ ಬಂದರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ಕಟಕ ರಾಶಿಯವರಿಗೆ ಈ ಒಂದು ಮಾಸ ಭವಿಷ್ಯ ಹೇಗಿರ್ತಕ್ಕಂಥಿರುತ್ತೆ, ಏನಾದರೂ ನಿಮಗೆ ಅವಕಾಶಗಳು ಅಭಿವೃದ್ಧಿಯನ್ನು ಕೊಡುತ್ತಾ, ಹೀಗೆಲ್ಲ ಸಮಸ್ಯೆಗಳಿರ್ತಕ್ಕಂಥದ್ದು ಇರ್ತದೆ. 2ರ ಅಧಿಪತಿ ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದು ಇರುತ್ತೆ, ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತಿದ್ದೇನೆ. ಕಟಕ ರಾಶಿ ಅಧಿಪತಿ ನೋಡಿ, ಕಟಕ ರಾಶಿ ಮೊದಲನೇ ತಿಂಗಳಲ್ಲಿ ನಿಮಗೆ ನಿಮ್ಮ ರಾಶಿಯಲ್ಲೇ ಅದು ಹೋಗ್ತಕ್ಕಂಥ ಇರುತ್ತೆ. ಬಟ್ ಒನ್ ಥಿಂಗ್ ನೋಡಿ, ಒಂದು ತಿಳ್ಕೊಳ್ಳಿ, ಇಲ್ಲಿ ದಶಮಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಜೊತೆಗೆ ಷಷ್ಠಾಧಿಪತಿ 6 ಮತ್ತು 9ರ ಅಧಿಪತಿ 12ರ ಸ್ಥಾನದಲ್ಲಿದ್ದಾನೆ, ಹಾಗೂ ತೃತೀಯಾಧಿಪತಿ 12ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, 2ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, 11ರ ಅಧಿಪತಿ ಆಗಿರ್ತಕ್ಕಂಥ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಶುಕ್ರ 11ರ ಸ್ಥಾನದಲ್ಲಿದ್ದಾನೆ, ಆದರೆ 9ರ ಸ್ಥಾನದಲ್ಲಿದ್ದಾನೆ, ಹಾಗೂ ಶನಿ ಸಹಿತವಾಗಿ 9ರ ಸ್ಥಾನದಲ್ಲಿದ್ದಾನೆ. ಕಟಕ ರಾಶಿಯವರಿಗೆ ಮಿಶ್ರ ಪ್ರಕ್ರಿಯೆಯನ್ನು ಈ ತಿಂಗಳು ಕೊಡುತ್ತೆ. ಅಂದರೆ ಹೇಗೆ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ಬೋದು, ಇದ್ದಕ್ಕಿದ್ದಾಗೆ ಲಾಭನೂ ಬರುತ್ತೆ. ಪರಧನ ಅಂತ ಕರೆದ್ವಿ. ಯಾಕೆಂದರೆ ಇದು ಅಷ್ಟಮ ಸ್ಥಾನಗಳಲ್ಲಿ ಗ್ರಹಗಳ ಸಂಯೋಗವಿದ್ದಾಗ, ರಾಹು ಅಷ್ಟಮ ಸ್ಥಾನ, ಕುಜ ಅಷ್ಟಮ ಸ್ಥಾನ, ಸೂರ್ಯ ಅಷ್ಟಮ ಸ್ಥಾನ, ಬುಧ ಅಷ್ಟಮ ಸ್ಥಾನ. ಒಂದು ಕಟಕ ರಾಶಿಯವರಿಗೆ ಒಂದು ಮೊದಲ ಹೇಳ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ 3 ಮತ್ತು 12ರ ಅಧಿಪತಿ ನೀವು ನಿಮ್ಮ ಸಹೋದರರೊಟ್ಟಿಗೆ ಯಾವುದೇ ಆದಂಥ ಆಸ್ತಿಯ ವಿಚಾರದಲ್ಲಿ ಯಾವುದೇ ಸಮಸ್ಯೆಯನ್ನು ಮಾಡ್ಕೋಬೇಡಿ. ಮಾತುಕತೆಗಳಲ್ಲಿ ಅಪಜಯವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇರ್ತದೆ. ಡಿಸ್ಕಷನ್ಸ್ ಮಾತಿಗೆ ಮಾತು ಬೆಳೆದು ಇದು ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರಕ್ಕೆ ಹೋಗ್ತಕ್ಕಂಥ ಇರ್ತದೆ. ಬುಧನೊಟ್ಟಿಗೆ ರಾಹು ಇದ್ದಾನೆ. ಎಕ್ಸ್ಟ್ರೀಮ್ ಲೆವೆಲ್ ಆಫ್ ನಿಮ್ಮ ಥಿಂಕಿಂಗ್ ಆಗಿರ್ಬೋದು, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ನಿಮ್ಮ ಆಟಿಟ್ಯೂಡ್ಸ್ ಆಗಿರ್ಬೋದು, ಕೋಪ ಎತ್ತೊಂದು ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡುತ್ತೆ. ಬಿ ಕೇರ್ಫುಲ್. ಇದಕ್ಕೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರ. ಕಟಕ ರಾಶಿಯವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಮಾಸವಲ್ಲ. 12ರ ಸ್ಥಾನ ನೋಡಿ, ಧನಸ್ಥಾನದ ಕೇತು ಇದ್ದಾನೆ. ಅಷ್ಟಮದ ದೃಷ್ಟಿ ಬರುತ್ತೆ, ಕುಜನ ದೃಷ್ಟಿ, ರಾಹು ದೃಷ್ಟಿ, ಬುಧನ ದೃಷ್ಟಿ, ಸೂರ್ಯನ ದೃಷ್ಟಿ ಕೇತು ಮೇಲಿರ್ತಕ್ಕಂಥದ್ದು. ಹಣಕಾಸು ವಹಿವಾಟುಗಳು ಒಂದು ಸತಿ ಸಖತ್ತಾಗಿ ಬರ್ಬೋದು, ಒಂದು ಸತಿ ಹೇಳಿರ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ 7ರ ಅಧಿಪತಿ 9ರ ಸ್ಥಾನ ಶುಕ್ರನೊಟ್ಟಿಗಿದ್ದಾಗ ಒಂದು ಮ್ಯಾನೇಜಬಲ್ ಆಗಿರ್ತಕ್ಕಂಥ ವ್ಯಾವಹಾರಿಕವಾಗಿ ನಡೀಬೋದು. ಹಣಕಾಸು ಸ್ವಲ್ಪ ಮಟ್ಟಿಗೆ ಇಲ್ಲಿ ನಿಮಗೆ ಏರುಪೇರಾಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಜಾಗರೂಕರಾಗಿರ್ಬೋದು. ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಈ ವಿಚಾರದಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ನೋಡಿ 8ರ ಸ್ಥಾನದಲ್ಲಿದ್ದಾನೆ. ಮಾತುಕತೆಗಳಲ್ಲಿ ವಿಫಲತೆ ಬರ್ತದೆ. ಇವನ್ ಮದುವೆ ವಿಚಾರಗಳಲ್ಲೂ ಕೂಡ ಸ್ವಲ್ಪ ವಿಳಂಬತೆ, ಮಾತುಕತೆಗಳಲ್ಲಿ ಅಪಜಯವಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಯಾರು ಈ ಕಟಕ ರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಮಂಗಳವಾರಗಳಂದು ಹೆಸರು ಕಾಳನ್ನು ಹಾಕಿಸ್ಕೊಳ್ಳಿ. ರಾತ್ರಿ ಸಮಯ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಪಕ್ಷಿಗಳು ಅಥವಾ ಪಾರಿವಾಳಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮದು ಯಾವುದೇ ಕಾರ್ಯಗಳನ್ನು ಡಿಸ್ಕಷನ್ಸ್, ಒಂದು ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ದೀನಿ ಅಂದಾಗ ಈ ಹೆಸರು ಕಾಳನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡದ ಹತ್ರ ಹಾಕಿ ಚೆಲ್ಲಿ ತದನಂತರ ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ಗುರುವಿನ ಒಂದು ದೇವಸ್ಥಾನಗಳನ್ನು ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥದ್ದು ಈ ಕಾರ್ಯಗಳಲ್ಲಿದ್ದಾಗ ಒಳ್ಳೆಯದಾಗುತ್ತೆ. ಹಾಗೆ ಚತುರ್ಥಾಧಿಪತಿ 9ರ ಸ್ಥಾನದಲ್ಲಿದ್ದಾನೆ.
ಚತುರ್ಥಾಧಿಪತಿ 9ರ ಸ್ಥಾನ ವಿದ್ಯಾರ್ಥಿಗಳಿಗೆ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಬ್ಯೂಟಿಫುಲ್ ಆಗಿರತಕ್ಕಂಥ ಕಾಲ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಒಂದು ಧೈರ್ಯ ಸ್ಥೈರ್ಯದಿಂದ ಮ್ಯಾಕ್ಸಿಮಮ್ ಆಗುತ್ತೆ. ಬಟ್ ವಿದ್ಯಾರ್ಥಿಗಳು ಒಂದು ತಿಳ್ಕೊಳ್ಳಿ, ಸಾಧ್ಯವಾದಷ್ಟು ಕಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸೋಂಬೇರಿತನವನ್ನು ಕಡಿಮೆ ಮಾಡ್ಕೊಳ್ಳಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಪಂಚಮಾಧಿಪತಿ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಜ್ಞಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಬಿಟ್ಟರೆ ಇನ್ನೆಲ್ಲ ಅವಕಾಶಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕಟಕ ರಾಶಿಯವರಿಗೆ ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ. ನಿಮಗೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಅಕಸ್ಮಾತ್ ಏನಾದರೂ ಕಾರ್ ಸೇಲ್ಸ್ ಮಾಡ್ತಾ ಇದ್ದೀನಿ ಅಥವಾ ನಿಮ್ಮ ವೆಹಿಕಲ್ ಸೇಲ್ಸ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕಟಕ ರಾಶಿಯವರಿಗೆ ಇದೊಂದು ಅವಕಾಶಗಳು ಗುಡ್ಡಾಗಿರುತ್ತೆ. ಒಳ್ಳೆಯ ರೇಟ್ಗೆ ಸೇಲ್ ಆಗ್ತಕ್ಕಂಥದ್ದು ಇರುತ್ತೆ. ಖಂಡಿತ ಪ್ರಯಾಣಗಳು, ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥ 6ರ ನೋಡಿ ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠಮ ಸ್ಥಾನದಲ್ಲಿದ್ದಾನೆ. ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ನೆರೆಹೊರೆಯವರಾಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಸ್ನೇಹಿತರು, ಮುಖ್ಯವಾಗಿ ನಿಮ್ಮ ಕೆಲಸದ ವಿಚಾರದಲ್ಲೂ ಕೂಡ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ನಿಮ್ಮ ಕೆಲಸಗಾರರಿಗೆ ಹಣವನ್ನು ಕೊಟ್ಟು ಕೆಲವೊಂದು ಬಾರಿ ಇಕ್ಕಟ್ಟಿಗೆ ಸಿಗೊಳ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಈ ಕೋಪದಿಂದ ಅನರ್ಥಗಳಾಗ್ತಕ್ಕಂಥ ಇರುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಆಗಿರಬೇಕು. ಈ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ಆಗಿಂದಾಗೆ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಶನಿವಾರಗಳಂದು ಕೆಂಪು ಕಲ್ಸಕ್ರೆಯನ್ನು ಅಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಆದರೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲಿಸವನ್ನು ಓದ್ತಕ್ಕಂಥದ್ದು ಅಥವಾ ಮೃತ್ಯುಂಜಯ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟಗಳು ಪ್ರಾರಂಭವಾಗ್ತದೆ. 6ರ ಅಧಿಪತಿ 12ರ ಸ್ಥಾನದಲ್ಲಿ ಹೊಟ್ಟೆ ಬೇನೆಗಳು, ಗ್ಯಾಸೈಟಿಸ್ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಹಾಗಾಗಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬಂತು ಅಂತ ಪಕ್ಷದಲ್ಲಿ ನೀವು ಆಗಿಂದಾಗೆ ಸಾಧ್ಯವಾದಷ್ಟು ಕೂಡ ಶಿವನಿಗೆ ಒಂದು ಚಂದನಯುಕ್ತವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಅಥವಾ ಅಕಸ್ಮಾತ್ ಆರೋಗ್ಯದಲ್ಲಿ ವ್ಯತ್ಯಾಸಗಳು ವ್ಯತಿರಿಕ್ತವಾಗಿ ಬಂದರೆ ಆಗಿಂದಾಗೆ ಅಲ್ಲಿ ಕಡಲೆಕಾಳಿನ ಫಲಹಾರವನ್ನು ಹಂಚಿ. ಯಾವುದೇ ಕಾರಣಕ್ಕೂ ಕೂಡ ಶತ್ರುವಿನೊಟ್ಟಿಗೆ ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ, ಕೆಲಸದ ಒತ್ತಡ ಕೂಡ ಇರತಕ್ಕಂಥ ಸನ್ನಿವೇಶಗಳು ಕಟಕ ರಾಶಿಯವರಿಗೆ ಲಭ್ಯತೆ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವರು ಮದುವೆ ವಿಚಾರದಲ್ಲಿ ಕೂಡ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳು ಬರೋದು ಬಿಟ್ಟರೆ ಇನ್ನೆಲ್ಲ ಸಾಧಾರಣವಾಗಿರ್ತಕ್ಕಂಥ ಇರ್ತದೆ. ಆದರೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. 11ರ ಅಧಿಪತಿ ಆಗಿರತಕ್ಕಂಥದ್ದು 9ರ ಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ಮಾತುಕತೆಗೆ ಬರ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಹೋಲ್ಡ್ ಆಗ್ತಕ್ಕಂಥ ಸನ್ನಿವೇಶ ಇರ್ತದೆ. ಇಲ್ಲಿ ಸಾಧ್ಯವಾದಷ್ಟು ಕಟಕ ರಾಶಿಯವರು ಮದುವೆ ವಿಚಾರದಲ್ಲಿ ವಿಳಂಬತೆ ಆಗ್ತಿದೆ ಎಂದಾಗ ನಾನು ಹೇಳಿದಾಗೆ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಹಂಚೋದು ಮರಿಬೇಡಿ. ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ. ಯಾರು ಮದುವೆ ವಿಚಾರದಲ್ಲಿ ವಿಳಂಬವಾಗ್ತಿದೆ ಎಂದಾಗ ಖಂಡಿತ ನಿಮಗೆ ದಶಮಾಧಿಪತಿ ಆಗಿರ್ತಕ್ಕಂಥ ಸ್ಥಾನವನ್ನು ನೋಡಿದಾಗ ಅದು ಕೂಡ ಅಸ್ತಮ ಸ್ಥಾನದಲ್ಲಿ ಕೂತಿದೆ. ಸ್ವಲ್ಪ ಒತ್ತಡ ಇರ್ತದೆ ಕೆಲಸದಲ್ಲಿ. ಬಿಟ್ಟರೆ ಇದೆಲ್ಲ ವಿಚಾರಗಳು ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ. ಆಮೇಲೆ 9ರ ಅಧಿಪತಿ ಆಗಿರ್ತಕ್ಕಂಥದ್ದು 12ರ ಸ್ಥಾನದಲ್ಲಿ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಒಂದು ವಿಚಾರ ಇಲ್ಲಿ ತಿಳಿಸ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಖರ್ಚುಗಳು ಜಾಸ್ತಿ ಆಗುತ್ತೆ. 2ರ ಸ್ಥಾನ ಕೇತು ಸಹಿತವಾಗಿ ನಾವು ನೋಡೋದಾದರೆ ಒಂದು ವಿಚಾರದಲ್ಲಿ ಧಾರ್ಮಿಕತೆಗೆ ಜಾಸ್ತಿ ಒತ್ತನ್ನು ಕೊಡ್ತೀರಾ. ಹಾಗೆ ಗುರು ವಕ್ರತ್ಯಾಗವನ್ನು ಮಾಡಿ ನೋಡಿ 4 ಗ್ರಹಗಳ ಮೇಲೆ ವೀಕ್ಷಣೆಯನ್ನು ಮಾಡುತ್ತೆ. ರಾಹು, ಕುಜ, ಹಾಗೆ ಬುಧ, ಈಗ ಸೂರ್ಯನೊಟ್ಟಿಗೆ ಸಂಬಂಧ ಅಂದರೆ ಗುರು ಕೂಡ ಆ ಒಂದು ವೀಕ್ಷಣೆಯನ್ನು ಮಾಡುತ್ತೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ 9ರ ಸ್ಥಾನಕ್ಕೆ ಪ್ರವೇಶ ಈ ಮಧ್ಯ ಭಾಗದಿಂದ ಆಗೋದ್ರಿಂದ ಅಲ್ಲಿ ಸೂರ್ಯನೊಟ್ಟಿಗೆ ಶುಕ್ರನೊಟ್ಟಿಗೆ ಶನಿ, ಇವೆಲ್ಲ ವಿಚಾರಗಳು ಅಡಕವಾಗಿರೋದು ತೃತೀಯ ಒಂದು ಸ್ಥಾನಗಳಲ್ಲಿ ಬರೋದ್ರಿಂದ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ದೂರ ಕಳಿಸ್ಕೊಳ್ಳಿ. ಇಲ್ಲಿ ಅವಕಾಶಗಳು ಕೆಲವೊಂದು ವಂಚಿತವಾಗ್ತದೆ. ನನ್ನ ಅನಾಲಿಸಿಸ್ ಪ್ರಕಾರ ಕಟಕ ರಾಶಿಯವರು ಸಾಧ್ಯವಾದಷ್ಟು ಈ ಒಂದು ತಿಂಗಳ ಮಾಸ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಇದೊಂದು ಸುದಿನವಾಗಿ ಪರಿಣಾಮವನ್ನು ಬೀರುತ್ತಿಲ್ಲ. ಅಂದರೆ ಸುಮ್ಮನೆ ಅನ್ನೆಸಸರಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ನಿಂದನೆಗಳು ಬರತಕ್ಕಂಥ ಸಾಧ್ಯತೆಗಳಿರ್ಬೋದು. ಮಕ್ಕಳುಗಳು ಖರ್ಚುಗಳನ್ನು ತರ್ತಕ್ಕಂಥ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಕಟಕ ರಾಶಿಯವರು ಈ ಒಂದು ಮಾಸದಲ್ಲಿ ಪ್ರತಿ ದಿವಸ ಉತ್ತರಾಭಿಮುಖವಾಗಿ ಮೃತ್ಯುಂಜಯ ಮಂತ್ರವನ್ನು ಹೇಳ್ತಾ ಬನ್ನಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅರ್ವಾರುಕಮಿವ ಬಂಧನಾತ್ ಮೃತ್ಯೋ ಮೃಕ್ಷಿ ಯಮಾಮೃತಾತ್. ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.